subscribe our channel, press the bell icon and watch our latest videos. 1 ಲೀಟ್ರ್ ಹಾಲನ್ನ ಕುದಿಯೋದಕ್ಕೆ ಇಟ್ಕೋಬೇಕು ಮೊದಲು. ಈಗ ಸ್ವಲ್ಪನೇ ನಿಂಬೆಹಣ್ಣಿನ ರಸ ಹಾಕ್ತಾ ಸ್ಪೀಡಾಗಿ ಟರ್ನ್ ಮಾಡಬಾರ್ದು, ನಿಧಾನಕ್ಕೆ ಟರ್ನ್ ಮಾಡಬೇಕು. ಇದೀಗ ಸಪ್ರೇಟ್ ಆಗಿದೆ ಪನ್ನೀರು. ಈ ಪನ್ನೀರ್ ಮಾಡೋ ಪ್ರೊಸೆಸ್ಸಲ್ಲಿ 1 ಲೀಟ್ರಿಗೆ 1 ನಿಂಬೆಹಣ್ಣು ಬೇಕಾಗುತ್ತೆ. ಒಂದು ಕಾಟನ್ ಬಟ್ಟೆ ತಗೊಂಡು ಪನ್ನೀರ್ನ ಇದರೊಳಗಡೆ ಹಾಕೋಬೇಕು. ಒಂದು ಲೋಟದಷ್ಟು ತಣ್ಣೀರು ಹಾಕೋಬೇಕು. ಸ್ವಲ್ಪ ಲೆಮನ್ ಫ್ಲೇವರ್ ಏನಾದ್ರು ಇದ್ರೆ ಅದು ಹೊಟ್ಟೋಗುತ್ತೆ. ಈ ಥರ ನೀರೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ಈ ಥರ ಇದನ್ನು ಗಂಟು ಕಟ್ಬಿಟ್ಟು 1 ಗಂಟೆ ಎಲ್ಲಾದರೂ ನೇತು ಹಾಕೋಬೇಕು. ಇದರಲ್ಲಿರೋ ನೀರೆಲ್ಲ ಫುಲ್ ಇಳ್ದೋಗ್ಬಿಡ್ಬೇಕು. ಪನ್ನೀರ್ ಈ ಥರ ಆಗಿರುತ್ತೆ. ಬಟ್ಟೆಗೆ ಪನ್ನೀರ್ನ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಸ್ಕ್ವಯರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದ್ರ ಮೇಲೀಗ ಒಂದು ಸಣ್ಣ ತಟ್ಟೆ ಇಟ್ಕೋಬೇಕು. ಇಟ್ಕೊಂಡು ಯಾವ್ದು ಭಾರದ ವಸ್ತು ಇರುತ್ತೆ, ಭಾರದ ವಸ್ತು ತೊಗೊಂಡು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಆದಮೇಲೆ ಪನ್ನೀರ್ ಇವಾಗ ರೆಡಿ ಇದೆ. ಈ ಪನ್ನೀರ್ನೀಗ ಯೂಸ್ ಮಾಡೋದಕ್ಕೆ ಮುಂಚೆ ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಇದನ್ನ ಕಟ್ ಮಾಡ್ಕೋಬೇಕು.